ಇತ್ತೀಚೆಗೆ ನೋಡೋದಾದರೆ ಇಲ್ಲಿ ಗೇಟ್ ನಂಬರ್ 19ರಲ್ಲಿ ಟಿ ಬಿ ಡ್ಯಾಮಲ್ಲಿ ಚೈನ್ ಕಟ್ಟಾಗಿ ಗೇಟ್ ಕಿತ್ಕೊ ಹೋಗಿತ್ತು. ಸೊ ಅದನ್ನು ದುರಸ್ತಿ ಪಡಿಸೋಕ್ಕೆ 4 ದಿನಗಳ ಕಾಲ ಕಳಿಬೇಕಾಯಿತು. ಆ್ಯಂಡ್ ಇದನ್ನು ಡ್ಯಾಮ್ ಎಕ್ಸ್ಪರ್ಟ್ ಬಂದು ಕನ್ನಯ್ಯ ನಾಯ್ಡು ಅಂಥೇಳಿ, ಅವರು JSW ವರ್ಕರ್ಸು ಇವರೆಲ್ಲ ಹಾಗೂ ಇನ್ನಿತರ ಕಂಪ್ನಿಗಳು ಕೈ ಜೋಡಿಸಿ ಅದಕ್ಕೆ 3 ದಿನಗಳ ಕಾಲ ಈ ದಿನದ 24 ಗಂಟೆ ಕೆಲಸ ಮಾಡಿ ಇದನ್ನು ಸಕ್ಸಸ್ಫುಲ್ಲಾಗಿ ನಿಲ್ಲಿಸಿ ಗೇಟ್ನ ಸಕ್ಸಸ್ಫುಲ್ಲಾಗಿ ರೆಡಿ ಮಾಡಿದ್ದಾರೆ. ಇವಾಗ ನೋಡ್ತಿರ್ಬೋದು ನೀವು, ಅಲ್ಲಿ ಅಷ್ಟೊಂದು ನೀರೇನು ಹೋಗ್ತಿಲ್ಲ, ಜಸ್ಟ್ ನಾರ್ಮಲ್ ಫ್ಲೋ ಆಗ್ತಾಯಿದೆ. ಇನ್ನು ಈ ಡ್ಯಾಮ್ನ ಇತಿಹಾಸ ನೋಡೋದಾದರೆ ಬಳ್ಳಾರಿ, ಅನಂತಪುರ, ಕರ್ನೂಲು, ಕಡಪ ಜಿಲ್ಲೆಗಳನ್ನು ಒಳಗೊಂಡಂತಹ ರಾಯಲಸೀಮಾ ಪ್ರದೇಶ, ಈ 4 ಜಿಲ್ಲೆಗಳು ರಾಯಲಸೀಮಾ ಪ್ರದೇಶದ್ದು. ಈ 1860ರಲ್ಲಿ ಈ ಜಿಲ್ಲೆಗಳಲ್ಲಿ ಬರಗಾಲ ಬಂದಿರುತ್ತೆ. ಆ ಸಮಯದಲ್ಲಿ ಬ್ರಿಟಿಷ್ ಇಂಜಿನಿಯರ್ಸ್ಗಳು ಏನು ಮಾಡ್ತಾರೆ, ಈ ಕಡೆ ಏನೋ ವಿಸಿಟಿಗೆ ಬಂದಾಗ ಅಥವಾ ಏನೋ ಹೋಗ್ಬೇಕಾದ್ರೆ ಈ ತುಂಗಭದ್ರಾ ನೀರು ಸುಮ್ಮನೆ ಫ್ಲೋ ಆಗ್ತಾ ಇರುತ್ತೆ, ಅದನ್ನು ಗಮನಿಸಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅದೇ ಸೇಮ್ ಟೈಮಲ್ಲಿ ಈ ಜಿಲ್ಲೆಗಳಲ್ಲಿ ಕ್ಷಾಮ ಅನ್ನೋ ಕಾಯಿಲೆ ಒಂದು ತುಂಬ ಜಾಸ್ತಿ ಆಗೋಗಿರುತ್ತೆ. ಸೊ ಈ ನೀರು ಏನಕ್ಕಾದರೂ ಅಡ್ಡಲಾಗಿ ಡ್ಯಾಮ್ ಕಟ್ಟಿದ್ರೆ ಅಥವಾ ಏನಕ್ಕಾದ್ರೂ ಯೂಸ್ ಆಗುತ್ತೆ ನೀರು, ಕೃಷಿಗಾಗಿರ್ಬೋದು, ಕಾಲುವೆಗಳು ನಿರ್ಮಿಸ್ಬೋದು, ಈ ಥರ ಒಂದೊಂದು ಪ್ಲ್ಯಾನ್ನ ಆಗಿನ ಕಾಲದ ಇಂಜಿನಿಯರ್ಸ್ಗಳು ಈ ಪ್ಲ್ಯಾನನ್ನು ಬ್ರಿಟಿಷ್ ಗೌರ್ಮೆಂಟ್ ಮುಂದೆ ಪ್ರಸ್ತಾವನೆ ಮಾಡ್ತಾರೆ. ಸೊ ಇದು ಸುಮಾರು 80 ವರ್ಷಗಳ ಕಾಲ ಇದರದ್ದು ಡಿಸ್ಕಷನ್ ನಡೆಯುತ್ತೆ. ಪ್ಲ್ಯಾನ್ ಆಗಿರ್ಬೋದು, ಯಾವ ಥರ ಮಾಡಬೇಕು ಅನ್ನೋದೊಂದು ಡಿಸ್ಕಷನ್ ನಡೆಯುತ್ತೆ. ಸೊ ಇದು ಇದರ ಹಿಸ್ಟ್ರಿ. ಇನ್ನು ಈ ಡ್ಯಾಮ್ನ ನಿರ್ಮಾಣ ಪ್ರಾರಂಭವಾಗಿದ್ದು ಬಂದು 1949ರಲ್ಲಿ, ಇದು ಓಪನಿಂಗ್ ಆಗಿದ್ದು 1953ರಲ್ಲಿ. ಇದರ ನಿರ್ಮಾಣ ವೆಚ್ಚ $1000 ಗಟ್ಟಲೆ ಆಗಿದೆ. ಉದ್ದ ಬಂದು 701 ಮೀಟರ್ ಇದೆ. ಆ್ಯಂಡ್ ಇದರ ಆಳ ಬಂದು 162 ಅಡಿ, ಉದ್ದ 8,000 ಅಡಿ. ಆ್ಯಂಡ್ ಒಟ್ಟು ಸಾಮರ್ಥ್ಯ ಬಂದು 132 TMC ಅಡಿ ಇದೆ. 127 ಮೆಗಾವ್ಯಾಟ್ ವಿದ್ಯುತ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲೊಂದು ಕೋತಿ ಮುಖದ ಥರ ಇದೆ. ಇಲ್ಲಿ ಸುಮಾರು ಕಲ್ಲುಗಳು, ಎಲ್ಲ ಕಲ್ಲುಗಳು ನೋಡೋದಾದರೆ ಕೋತಿ ಮುಖಗಳ ಥರನೇ ಕಾಣುತ್ತೆ. ನೀವು ಎಲ್ಲರೂ ಅಬ್ಸರ್ವ್ ಮಾಡಿ, ನೀವು ಪರ್ಸ್ನಲಾಗಿ ಹೋದಾಗ. ಸೊ ಅವಾಗ ನೋಡಿ, ನೀವು ಒಂಚೂರು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅಲ್ಲೆಲ್ಲ ಕೋತಿಗಳ ಮುಖದ ಥರ ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು. ಜೈ ಶ್ರೀರಾಮ್, SS ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಂದಿರೋದು ಅಂಜನಿ ಪುತ್ರ ಕೇಸರಿ ನಂದನ ಶ್ರೀ ಆಂಜನೇಯ ಹುಟ್ಟಿದಂತ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟಕ್ಕೆ 575 ಮೆಟ್ಲುಗಳಿದೆ. ಬನ್ನಿ ಬೆಟ್ಟ ಹತ್ತನ. ಜೈ ಶ್ರೀರಾಮ್. ಇಲ್ಲಿ ನೀವು ನೋಡ್ತಿರುತ್ತಂಥ ಪ್ಲೇಸು ಅಂಜನಾದ್ರಿ ಬೆಟ್ಟದ ಮೆಟ್ಲುಗಳು. ಟೋಟಲಾಗಿ 575 ಮೆಟ್ಲುಗಳಿದ್ದಾವೆ. ಈಗ ತಾನೇ ಶುರು ಮಾಡಿದ್ದೀವಿ, ಇನ್ನು ನೋಡೋಣ ಎಷ್ಟು ಮೆಟ್ಲಿದ್ದಾವೆ ಏನು ಅಂತ. ಉತ್ತರ ಭಾರತದಲ್ಲಿ ರಾಮ ಮತ್ತು ಕೃಷ್ಣ ಸೀತಾಮಾತೆಯರ ಜನನವಾಯಿತು. ದಕ್ಷಿಣ ಭಾರತದಲ್ಲಿ ನಮ್ಮ ಅಂಜನಿ ಪುತ್ರ ಹನುಮಂತನ ಜನನ. ಈಗ 200 ಮೆಟ್ಲು ಕಂಪ್ಲೀಟ್ ಆಗಿದೆ. ಇನ್ನು ಬಾಕಿ 375 ಮೆಟ್ಲುಗಳನ್ನ ಹತ್ತಬೇಕು. ಸೊ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ನೀವು. ಅಲ್ಲಿ ದೂರದಲ್ಲಿ ನಿಮಗೆ ಹಂಪಿ ಕಾಣುತ್ತೆ, ವಿಜಯ ವಿಠಲ ದೇವಸ್ಥಾನ ಮತ್ತು ಪುರಂದರ ಮಂಟಪ. ಈ ದೇವಸ್ಥಾನಗಳೆಲ್ಲ ನಮಗೆ ಈ ಅಂಜನಾದ್ರಿ ಬೆಟ್ಟದಿಂದ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ. ಮತ್ತು ತುಂಗಭದ್ರಾ ನದಿ ಹರಿತಾ ಇರೋದು ಕೂಡ ಕಾಣಿಸುತ್ತೆ, ನೋಡ್ತಾ ಇದ್ದೀರಲ್ಲ, ಅದು ಕೂಡ ಕಾಣುತ್ತೆ. ತುಂಗಭದ್ರಾ ನದಿಯ ಬಲಭಾಗಕ್ಕೆ ಇರೋದು ಹಂಪಿ ಮತ್ತು ಎಡಭಾಗದಲ್ಲಿ ಇರೋದು ಬಂದು ಆನೆಗುಂದಿ. ಈ ಆನೆಗುಂದಿ ಪ್ರದೇಶ ಏನಿದೆ, ಇದು ಆಗಿನ ಕಾಲದಲ್ಲಿ ಏನು ನಮ್ಮ ಹನುಮ ಹುಟ್ಟಿದ ಸಮಯದಲ್ಲಿ, ಆ ಕಾಲದಲ್ಲಿ ಇದು ಕಿಷ್ಕಿಂಧ ಸಾಮ್ರಾಜ್ಯವಾಗಿತ್ತು. ಇವಾಗ ಆನೆಗುಂದಿಯಾಗಿದೆ. ಇಲ್ಲಿ ಕೆಳಗಡೆ ಎಲ್ಲ ಏನು ಕೃಷಿ ಭೂಮಿ, ಅಡಿಕೆ ತೋಟ ಮತ್ತು ಏನು ಭತ್ತ ಬೆಳೀತಾ ಇರೋದು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿನ ಭತ್ತದ ನಾಡು ಅಂತಲೇ ಕರೀತಾರೆ. ಇಲ್ಲಿ ತುಂಗಭದ್ರೆ ಹರಿಯೋದ್ರಿಂದ ಅನ್ನಕ್ಕೇನು ಕೊರತೆ ಇಲ್ಲ. ಇಲ್ಲಿಂದ ತುಂಬ ದೇಶಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ನೀವು ನೋಡ್ತಿದ್ರಲ್ಲ, ಯಾವ ಕಡೆ ನೋಡಿದ್ರೂ ಬೆಟ್ಟಗಳು ಮತ್ತು ಮರಗಳು, ಅರಣ್ಯ, ನದಿನೇ ಕಾಣುತ್ತೆ. ಏನಪ್ಪ ಅಂದರೆ ಇದ್ರ ವಿಶೇಷ ಏನು ಅಂದರೆ, ದೇವರ ಸೃಷ್ಟಿ ಯಾವ ಥರ ಇದೆ ಅಂದರೆ, ನೀವು ಯಾವ ಕಡೆ ನೋಡಿದ್ರೂ ಬೆಟ್ಟಗಳೇ ಕಾಣುತ್ತೆ, ಕಲ್ಲು ಬಂಡೆಗಳಿಂದ ಕೂಡಿರೋ ಜಾಗನೇ ಇದೆ. ಯಾಕೆ ಅಂದರೆ ಇದು ಕಿಷ್ಕಿಂಧ ಸಾಮ್ರಾಜ್ಯವಾಗಿತ್ತು. ಅಂದರೆ ವಾನರ ಸಾಮ್ರಾಜ್ಯಕ್ಕೆ ತುಂಬ ಅನುಕೂಲಕರವಾಗಿದ್ದಂಥ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗಾಗಿ ಇಲ್ಲಿ ನೀವು ಯಾವುದೇ ಕಡೆ ನೋಡಿದ್ರೂ ಬೆಟ್ಟ
ಗುಡ್ಡ ಮತ್ತು ನದಿ ಅರಣ್ಯ ಪ್ರದೇಶನೇ ಕಾಣಿಸುತ್ತೆ. ಬನ್ನಿ ಬೆಟ್ಟ ಹತ್ತನ ಇನ್ನೂ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ಅಂಜನಾದ್ರಿ ಬೆಟ್ಟದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಲ್ಲ ಆಲ್ಮೋಸ್ಟ್ ಆಲ್ ಕಲ್ಲುಗಳ ಮೇಲೆ ಜೈ ಶ್ರೀರಾಮ್ ಅಂತ ಎಲ್ಲ ಕಲ್ಲುಗಳ ಮೇಲೆ ಬರ್ತಿದ್ದಾರೆ. ಆ್ಯಂಡ್ ಇಲ್ಲಿ ಪ್ರಾಣಿಗಳು ಕೂಡ ಅಳಿಲುಗಳು ಕಾಣ್ತಿರ್ಬೋದು ನಿಮಗಿಲ್ಲಿ. ರಾಮ ಸೇತು ಕಟ್ಟೋದಕ್ಕೆ ಇಲ್ಲಿ ಬರೀ ಮಂಗಗಳು ಮಾತ್ರ ಅಲ್ಲ, ಇನ್ನೊಂದು ವಿಶೇಷ ಏನು ಅಂದರೆ ರಾಮ ಸೇತುವನ್ನು ಕಟ್ಟೋದಕ್ಕೆ ಸಹಾಯ ಮಾಡಿದಂಥ ಅಳಿಲುಗಳು ಕೂಡ ಇಲ್ಲಿ ಇದ್ದಾವೆ. ಅದೊಂದು ಇನ್ನೊಂದು ಇಲ್ಲಿ ಕುತೂಹಲಕಾರಿ. ಅಳಿಲು ಸೇವೆ ಏನು ಅಂತಂದರೆ, ಅಳಿಲು ಸೇವೆ ಅಂತ ಹೇಳ್ತಾರೆ. ಏನು ಅಂದರೆ ರಾಮ ಸೇತುವನ್ನು ಕಟ್ಟಬೇಕಾದ್ರೆ ಅಳಿಲು ಶ್ರೀರಾಮನಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಸಮುದ್ರದಲ್ಲಿ ಬಿದ್ದುಬಿಟ್ಟು ಮತ್ತೆ ವಾಪಸ್ ಬಂದು ಮಣ್ಣಲ್ಲಿ ಬಿದ್ದು ಒಳ್ಳಾಡಿ ಆ ಮಣ್ಣನ್ನು ತಗೊಂಡೋಗಿ ರಾಮ ಸೇತು ಕಟ್ಟುವಂಥ ಏನು ಸೇತುವೆ ಕಟ್ಟಿತ್ತಲ್ಲ ವಾನರ ಸೈನ್ಯ, ಆ ಜಾಗದಲ್ಲಿ ಹೋಗ್ಬಿಟ್ಟು ಮೈಯೆಲ್ಲ ಕೊಡುವುದು. ಆವಾಗ ಅದರಲ್ಲಿ ಅಳಿಲು ಮೈಯಲ್ಲಿ ಏನು ಇರ್ತಿತ್ತು ಅದೆಲ್ಲ ಆ ರಾಮ ಸೇತು ಸೇತುವೆಯನ್ನು ಕಟ್ಟೋದಕ್ಕೆ ಬಳಸ್ಕೊತಿದ್ರು ಅಂತ ಕೂಡ ಹೇಳ್ತಾರೆ. जय श्री राम। ಈಗ ನಾವು ಸಕ್ಸಸ್ಫುಲ್ಲಾಗಿ 500 ಮೆಟ್ಲುಗಳನ್ನ ಹತ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ತುಂಬಾ ಬರ್ಕೊಂಡು ಹೋಗ್ಬೇಕಿಲ್ಲಿ ಸ್ವಲ್ಪ ಹೋಗ್ತಾ ಇದ್ದಾಳೆ. ಸೊ ಈ ಪ್ಲೇಸ್ ಮಾತ್ರ ಸ್ವಲ್ಪ ಆ ಥರ ಇರೋದು, ಬೇರೆ ಪ್ಲೇಸಸ್ ಎಲ್ಲ ಆರಾಮಾಗಿ ಹೋಗ್ಬೋದು, ಆ ಥರ ಇದೆ. ಸೊ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಲ್ಮೋಸ್ಟ್ ಮೇಲೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಆಂಜನೇಯ ದೇವಸ್ಥಾನ. ನೀವು ನೋಡ್ತಿರೋದು ದೇವಸ್ಥಾನದ ಹಿಂದೆಗಡೆ ಇರುವಂಥ ಬಂಡೆ. ಆ ಇಲ್ಲಿರುವಂಥ ಬಂಡೆನಲ್ಲೇ ಆಂಜನೇಯನ ಮೂರ್ತಿನ ಕೆತ್ತಿದ್ದಾರೆ. ನೋಡ್ಬೋದು ನೀವು, ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇದು ಇಲ್ಲಿ ದೇವಸ್ಥಾನದ ಹಿಂದೆ ಇರುವಂಥದ್ದು. ಇದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಾಮ ಸೇತುವೆಯನ್ನು ಮಾಡಬೇಕಾದ್ರೆ ಕಲ್ಲು ರಾಮ ಸೇತು ಕಲ್ಲು. ಮತ್ತೆ ರಾಮ ಲಕ್ಷ್ಮಣ ಸೀತೆ ಕೂಡ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಅದು ರಾಮ ಸೇತು ಕಲ್ಲು. ಅದು 25 kg ತೂಕ ಇದೆ. ಮತ್ತೆ ರಾಮ ಲಕ್ಷ್ಮಣನ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿರೋ ವಿಗ್ರಹವನ್ನ ಎಲ್ಲಿಂದನೋ ತಂದು ಪ್ರತಿಷ್ಠಾಪನೆ ಮಾಡಿರೋದಲ್ಲ. ಇಲ್ಲಿ ಇರುವಂಥ ಒಂದು ಬಂಡೆಯನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಸ್ವಾಮಿಯ ವಿಗ್ರಹ. ಇದು ಅಂಜನಾದೇವಿ. ನೀವು ನೋಡ್ತಾ ಇರೋದು ಶ್ರೀ ಆಂಜನೇಯ ಸ್ವಾಮಿ ಏನು ಹನುಮಂತ ಏನಿದ್ದಾರೆ ಅವರ ತಾಯಿ ಅಂಜನಾದೇವಿಯವರ ಒಂದು ಇದನ್ನು ಕೂಡ ಏನು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿದ್ರಿ ಅಲ್ವಾ. ದರ್ಶನ ಮುಗೀತು. ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ಆಂಜನೇಯ ಸ್ವಾಮಿ ಮೂರ್ತಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ವೀಡಿಯೋಗ್ರಫಿನ ನಿಷೇಧಿಸಿದ್ದಾರೆ. ಅದ್ರಲ್ಲಿ ನಾವು ಸ್ವಲ್ಪ ಅವ್ರಿಗೆ ಗೊತ್ತಾಗ ಮಾಡ್ಕೊಂಡ್ವಿ, ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ. ನೀವು ನೋಡ್ತಿದ್ರಲ್ಲ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಬಿಸಿಲಲ್ಲೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಎಲ್ಲಿ ನೋಡಿದ್ರೂ ಕೇಸರಿ ಮಯ ಆಗೋಗಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯನ ಮೂರ್ತಿ ಮತ್ತು ಶ್ರೀರಾಮನ ಮೂರ್ತಿ ಈ ಥರ. ಮತ್ತು ನೀವು ಮೇಲ್ಗಡೆ ನೋಡ್ತಾ ಇದ್ದೀರ, ಇಲ್ಲಿ ಯಾವಾಗಲೂ ಕೇಸರಿ ಧ್ವಜ ಹಾರಾಡ್ತಾನೇ ಇರುತ್ತೆ. ಇಲ್ಲಿ ಪ್ರತಿ ದಿವಸ ಅನ್ನದಾನ ಕೂಡ ಇರುತ್ತೆ. ಮಧ್ಯಾಹ್ನ ಸಮಯದಲ್ಲಿ ಬರುವಂತಹ ಭಕ್ತರಿಗೆ ಅನ್ನದಾನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಿಮ್ಗೆ ಕಾಣ್ತಾ ಇದೆ ವಿಡಿಯೋದಲ್ಲಿ. ಅನ್ನ ಪ್ರಸಾದಕ್ಕೆ ಸಾಲಾಗಿ ನಿಂತಿದ್ದಾರೆ. ನಾವು ಪ್ರಯತ್ನ ಪಡೋಣ. ಸ್ವಾಮಿಯ ಕೃಪೆ ನಮ್ಮ ಮೇಲಿದ್ದರೆ ನಮಗೆ
ಅನ್ನ ಪ್ರಸಾದ ಸಿಗುತ್ತೆ ಅನಿಸುತ್ತೆ. ಮತ್ತು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಇವಾಗ ಬಂದಿದ್ದೀವಿ, ಸ್ವಾಮಿ ಪ್ರಸಾದ ತಗೊಂಡು ಆಶೀರ್ವಾದ ತಗೊಂಡಿದ್ದೀವಿ, ಪ್ರಸಾದನೂ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜೈ ಶ್ರೀರಾಮ್ ಅನ್ಬೇಕು, ಅವಾಗ ಎಲ್ಲರೂ ಸ್ಟಾರ್ಟ್ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾಂ, ಇನ್ನೊಂದ್ಸರಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಂಕಲ್ ಯಾವ ಊರು ನಿಮ್ಮದು? ನಮ್ದು ದಾವಣಗೆರೆ. ದಾವಣಗೆರೆನಾ? ಬೆಟ್ಟ ಹತ್ತಿದ್ರಲ್ಲ, ಹೆಂಗ ಅನ್ಸುತ್ತೋ ಅಂಜನಾದ್ರಿ ಬೆಟ್ಟ? ನಾವು ಯಾವಾಗೂ ಬರ್ತಾ ಇರ್ತೀರಾ? ಇದೇ ಫಸ್ಟ್ ಟೈಮಾ? ನಾವು ಯಾವಾಗೂ ಬರ್ತಾ. ಹೌದಾ? ಏನು ಫ್ಯಾಮಿಲಿ ಬಂದಿದ್ದೀರಾ, ಒಬ್ಬರೇ ಬಂದಿದ್ದೀರಾ? ಫ್ಯಾಮಿಲಿ ಬಂದಿದ್ದೀರಾ? ಖುಷಿ ಆಯ್ತಾ ಅಂಜನಾದ್ರಿ ಬೆಟ್ಟಕ್ಕೆ ಬಂದು? ಹೇಳಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬಜರಂಗ್ ಬಲಿಗೆ ಜೈ ಶ್ರೀರಾಮ್. ಅಂಜನಾದ್ರಿ ಬೆಟ್ಟದ ಬಂದು ಅಂಜನಾ ದೇವಿಯ ತವರು ಮನೆ ಜಾಗ ಇದು. ಅಂಜನಾ ದೇವಿ ಹನುಮಂತನ ತಾಯಿ ಏನಿರ್ತಾರೆ ಅವರ ತವರು ಮನೆ ಇದು. ಹನುಮಂತ ಹುಟ್ಟಿದ್ದು ಮತ್ತೆ ತರುಣಾವಸ್ಥೆಗೆ ಬರೋವರೆಗೂ ಬೆಳೆದಿದ್ದು ಈ ಬೆಟ್ಟದಲ್ಲಿ ಅಂತ ಕೂಡ ಹೇಳ್ತಾರೆ. ರಾಜನಾದಂತ ಕೇಸರಿ ಮತ್ತು ಅಂಜನಾ ದೇವಿಗೆ ಹುಟ್ಟಿದಂತಹ ಮಗನೇ ಹನುಮಂತ. ಆಂಜನೇಯ ವಾಯುಪುತ್ರ ನಾವೇನ್ ಹೇಳ್ತೀವಿ ಕೇಸರಿ ನಂದನ ಎಲ್ಲ. ಹನುಮಂತನ ಜನ್ಮ ಹೇಗಾಯ್ತು ಅಂದ್ರೆ, ಏನು ವಾಯು ಏನಿರ್ತಾನೆ ವಾಯುದೇವ, ಅವನು ಅಂಜನಾ ದೇವಿಯ ಕಿವಿ ಮುಖಾಂತರ ಬಂದು ಅಂಜನಾ ದೇವಿಯ ಗರ್ಭದಲ್ಲಿ ಕುಳಿತು ತದನಂತರ ಅಂಜನಾ ದೇವಿ ಹನುಮಂತನಿಗೆ ಜನ್ಮವನ್ನ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ. ಆದ್ರಿಂದನೇ ಹನುಮಂತನಿಗೆ ವಾಯುಪುತ್ರ ಅಂತ ಕೂಡ ಕರೀತಾರೆ. ಈಗ ನೀವೇನು ವಿಡಿಯೋದಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ತುಂಗಭದ್ರಾ ನದಿ 2 ಭಾಗಗಳಾಗಿ ಹರಿತದೆ. ಯಾಕೆ ಅಂದ್ರೆ ಅಂಜನಾ ದೇವಿಯವರು ಹನುಮಂತನಿಗೆ ಬಾಣಂತಿಯಾಗಿದ್ದಾಗ ಸ್ನಾನ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಇರೋದಿಲ್ಲ, ನೀರು ಇರೋದಿಲ್ಲ ಈ ಜಾಗದಲ್ಲಿ. ಹಾಗಾಗಿ ಹನುಮಂತನೇ ತನ್ನ ಶಕ್ತಿಯಿಂದ ತುಂಗಭದ್ರಾ ನದಿಯನ್ನ 2 ಭಾಗಗಳನ್ನಾಗಿ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ನೀವು ಇನ್ನು ಕೆಲವು ಕಥೆಗಳನ್ನ ಕೇಳಿದಿರ. ಹನುಮಂತ ಸೂರ್ಯದೇವನನ್ನ ಹಣ್ಣು ಅಂತ ಅನ್ಕೊಂಡು ತಿನ್ನೋಕೆ ಹೋಗ್ಬಿಟ್ಟು ಅವರ ಮೂತಿ ಕೆಂಪಾಯ್ತು ಅಂತ ಕೂಡ ಹೇಳ್ತಾರೆ. ಸೂರ್ಯನಿಗೆ ಮತ್ತೆ ಹನುಮಂತನಿಗೆ ಒಂದು ಸಂಬಂಧ ಏರ್ಪಾಡಾಗಿದೆ. ಅದು ಯಾವ ತರ ಸಂಬಂಧ ಅಂದ್ರೆ, ಈ ಕಿಷ್ಕಿಂಧೆ ಬಂದು ವಾಲಿ ಮತ್ತು ಸುಗ್ರೀವರು ಆಳ್ತಾ ಇರ್ತಾರೆ. ಈ ಕಿಷ್ಕಿಂಧೆ ಸಾಮ್ರಾಜ್ಯ ಏನಿರುತ್ತೆ ಅದನ್ನ ವಾಲಿ ಮತ್ತು ಸುಗ್ರೀವ ಇಬ್ರು ಮಧ್ಯೆ ಮನಸ್ತಾಪಗಳಾಗಿ ಸುಗ್ರೀವ ಏನ್ ಮಾಡ್ತಾರೆ, ಕಿಷ್ಕಿಂಧ ಬೆಟ್ಟವನ್ನು, ಕಿಷ್ಕಿಂಧ ಸಾಮ್ರಾಜ್ಯ ಏನಿರುತ್ತೆ ಅದನ್ನು ತೊರೆದು ಬಿಟ್ಟು ಬಂದು ಶ್ರೀ ಹನುಮಂತನ ಜೊತೆ ಸೇರ್ತಾರೆ. ಹನುಮಂತ ಸುಗ್ರೀವನಿಗೆ ಯಾಕೆ ಸಹಾಯ ಮಾಡ್ತಾನೆ ರಾಮಾಯಣದಲ್ಲಿ ಅಂತ ಕೂಡ ನೀವು ಕೇಳ್ಬೋದು. ಯಾಕೆ ಅಂದ್ರೆ ಹನುಮಂತ ಸೂರ್ಯನಿಂದ ಕೆಲವು ವಿದ್ಯೆ ಮತ್ತೆ ಶಸ್ತ್ರಾಭ್ಯಾಸಗಳನ್ನು ಕೂಡ ಕಲ್ತಿರ್ತಾರೆ ಅವರಿಂದ, ಸೂರ್ಯನಿಂದ. ಹಾಗಾಗಿ ಸೂರ್ಯ ಹನುಮಂತನಿಗೆ ಗುರುಗಳಾಗ್ತಾರೆ. ವಿದ್ಯೆ ಎಲ್ಲ ಕಲಿತ ನಂತರ ಹನುಮಂತ ಪ್ರವೀಣನಾಗಿ ಈ ಅಂಜನಾದ್ರಿ ಬೆಟ್ಟದಲ್ಲಿ ಕೇವಲ ಅಂಜನಾದ್ರಿ ಬೆಟ್ಟ ಮಾತ್ರ ಇಲ್ಲ, ಇಲ್ಲಿ ಮಾತುಂಗ ಬೆಟ್ಟ ಮತ್ತು ಇನ್ನು ಕೆಲವಾರು ಶತಶೃಂಗ ಬೆಟ್ಟ, ಇನ್ನು ಕೆಲವಾರು ಬೆಟ್ಟಗಳು ಇದ್ದಾವೆ ಇಲ್ಲಿ. ಮಾತುಂಗ ಬೆಟ್ಟದಲ್ಲಿ ಶ್ರೀರಾಮ ಮತ್ತು ಹನುಮನ ಭೇಟಿ ಆಯಿತು ಅಂತ ಕೂಡ ಹೇಳ್ತಾರೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಬೆಟ್ಟಗಳು ಕಾಣುತ್ತೆ. ಮತ್ತು ಈ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀ ಹನುಮಂತನ ಜನ್ಮಸ್ಥಳ ಆಗಿರೋದು. ಶ್ರೀರಾಮನು ಲಂಕೆಯಿಂದ ಸೀತೆಯನ್ನು ಬಿಡಿಸ್ಕೊಂಡು ಕರ್ಕೊಂಡು ಬಂದಾಗ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ. ಅಂಜನಾದ್ರಿ ಬೆಟ್ಟಕ್ಕೆ ಬಂದು ವಾಪಸ್ಸು ಅಯೋಧ್ಯೆಗೆ ಹೋಗಬೇಕಾದ್ರೆ ಶ್ರೀ ಹನುಮಂತನಿಗೆ ಕೇಳ್ತಾರೆ, ನೀನು ನನಗೆ ತುಂಬ ಸಹಾಯ ಮಾಡಿದ್ದೆ ಹನುಮಂತ, ನಾನು ನಿಮಗೋಸ್ಕರ ಏನು ಮಾಡಬೇಕು ಅಂತ ಕೇಳಿದಾಗ
ಪ್ರಭು ಶ್ರೀರಾಮ ಹನುಮಂತನಿಗೆ ಕೇಳಿದಾಗ ನಾನು ನಿನಗೆ ಏನು ಕೊಡಬಲ್ಲೆ, ನಿನಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ ನೀನು ನನಗೆ ಅಂತ ಕೇಳಿದಾಗ ಶ್ರೀ ಹನುಮಂತ ಹೇಳ್ತಾರೆ, ಆವಾಗ ನನಗೇನು ಬೇಡ, ನೀನು ನನ್ನ ಜೊತೆಗಿದೆಯಲ್ಲ ಅಷ್ಟೇ ಸಾಕು ಪ್ರಭು ರಾಮ ಅಂತ ಹೇಳಿದಾಗ, ಸೊ ಆಗ ಶ್ರೀರಾಮ ಹೇಳ್ತಾರೆ, ನನ್ನ ಹೆಸರಿನ ಜೊತೆಗೆ ನಿನ್ನ ಹೆಸರು ಕೂಡ ಸೇರಿ ಅಜರಾಮರವಾಗಿರಲಿ ಎಂದು ಆಶೀರ್ವಾದ ಮಾಡಿ ಅವರು ಅಯೋಧ್ಯೆ ಕಡೆಗೆ ಸೀತಾಮಾತೆಯನ್ನು ಕರ್ಕೊಂಡು ತಮ್ಮ ಪ್ರಯಾಣನ ಬೆಳೆಸ್ತಾರೆ. ನಾವು ಬೆಟ್ಟವನ್ನು ಇಳಿದ್ಬಿಟ್ಟು ಕೆಳಗಡೆ ಬಂದರೆ ಶ್ರೀರಾಮನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಮಾಡಿರೋದು. ಇನ್ನೊಂದು ನಾನು ಇಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳಿದೆ ನಿಮಗೆ. ಪ್ರತಿನಿತ್ಯ ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚ್ತಾರೆ ಅಂತ ಗೊತ್ತು. ದಯವಿಟ್ಟು ಯಾರು ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಇಷ್ಟು ಕೆಳಗಡೆಯಿಂದ 575 ಮೆಟ್ಲು ಒತ್ಕೊಂಡು ಅಷ್ಟು ದೂರ ಬೆಟ್ಟದ ಮೇಲಕ್ವರೆಗೂ ತೊಗೊಂಬಂದಿರ್ತಾರೆ. ಅವರ ನಾವು ಶ್ರಮಕ್ಕೆ ಒಂದು ಸ್ವಲ್ಪನಾದರೂ ನಾವು ಅವರಿಗೆ ಒಂದು ನಮಸ್ಕಾರ ಹೇಳಲೇಬೇಕು ಅಂದರೆ ದಯವಿಟ್ಟು ಪ್ರಸಾದವನ್ನು ಯಾರು ಚೆಲ್ಲಬೇಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡು ಅಷ್ಟನ್ನೇ ಊಟ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ನಮಗೆ ಗೊತ್ತಿರೋ ಮಾಹಿತಿ ಅಂಜನಾದ್ರಿ ಬೆಟ್ಟದ ಬಗ್ಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕನ್ನಡಿಗರನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.